ನಮಸ್ಕಾರ ಕರ್ನಾಟಕ. ಡ್ರೋನ್ ಪ್ರತಾಪ್ ಅವರು ಒಂದು ವಾರದಿಂದ ಅವ್ರ ಹುಟ್ಟೂರಾದ ಮಂಡ್ಯದಲ್ಲಿ ಮನೆಯಲ್ಲಿದ್ದಾರೆ. ಯಾತಕ್ಕೋಸ್ಕರ ಅಂದ್ರೆ ಎಲ್ಲ ಅಭಿಮಾನಿಗಳು ಬರ್ತಾರೆ, ಭೇಟಿ ಆಗ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ವಾರದಿಂದ ಅವ್ರ ಹುಟ್ಟೂರಲ್ಲೇ ಇದ್ದಾರೆ. ಮತ್ತೆ ಸ್ನೇಹಿತರೆ, ಆ ಹುಟ್ಟೂರಲ್ಲಿದ್ದಾಗ ಒಂದೆರಡು ಮಾತು ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಒಂದು ಒಬ್ಬ ವ್ಯಕ್ತಿ ಅಭಿಮಾನಿ ಅವರ ಒಂದು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಎಲಿಮಿನೇಟ್ ಆಗಿದ್ದ ವಿಷಯ ಕೇಳಿ ಮೊಬೈಲ್ ನ ಹೊಡೆದಾಕಿರ್ತಾರೆ. ನಿಮ್ಗೂ ನೆನಪಿರುತ್ತೆ. ಆ ಒಂದು ವಿಚಾರಕ್ಕೆ ಅದನ್ನ ಫೈನಾಲೆಯಲ್ಲಿ ಆ ಒಂದು ವಿಡಿಯೋ ತೋರಿಸಿರ್ತಾರೆ ಸುದೀಪ್ ಅಣ್ಣ ಬಿಬಿಲಿ ಬಿಗ್ ಬಾಸ್ ಹೌಸ್ ಅಲ್ಲಿ. ಆಗ ಒಂದು ಮಾತು ಕೊಟ್ಟಿರ್ತಾರೆ, ಅವ್ರಿಗೊಂದು ಹೋಗಿ ಮೊಬೈಲ್ ಕೊಡಿಸಿ ಅಂತ. ಆ ವಿಚಾರವಾಗಿ ಇವತ್ತು ಡ್ರೋನ್ ಪ್ರತಾಪ್ ಅವರು ಅವ್ರ ಮನೆಗೆ ಭೇಟಿ ನೀಡ್ತೀನಿ. ಆ ಒಬ್ಬ ಅಭಿಮಾನಿಗೋಸ್ಕರ ನಾನು ಅವ್ರ ಮನೆಗೆ ಭೇಟಿ ನೀಡ್ತೀನಿ, ಅವ್ರಿಗೊಂದು ಮೊಬೈಲ್ ಕೊಡ್ತೀನಿ ಅಂತ ಅಂದ್ರು. ಮತ್ತೆ ಇನ್ನೊಬ್ಬ ಅಭಿಮಾನಿ ಬಗ್ಗೆ ಕೂಡ ಮಾತಾಡಿದ್ರು ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಈ ಪಂದ್ಯ ಕಟ್ಟಿರ್ತಾರೆ, ಇವ್ರು ಫೈನಲ್ ಅಲ್ಲಿ ಗೆದ್ದೇ ಗೆಲ್ತಾರೆ ಅಂತ. ಅವ್ರು ಗೆಲ್ಲಿಲ್ಲ, ಆದ್ರಿಂದ ಅವರು ಅರ್ಧ ಮೀಸೆ ಅರ್ಧ ಗಡ್ಡ ಬೋಡ್ಸಿರ್ತಾರೆ. ಆ ಒಂದು ವಿಡಿಯೋನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಅವರನ್ನು ಭೇಟಿ ಆಗ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯ್ತು ಗುರು. ನಿನ್ನೆ ಅಂತೂ ಅವರು ಮಲೆ ಮಹದೇಶ್ವರ, ಅವರ ಮನೆ ದೇವರಾದ ಮಲೆ ಮಹದೇಶ್ವರಕ್ಕೆ ಭೇಟಿ ನೀಡಿದ್ರು. ಸಿಂಪಲ್ ಆಗಿ ಹೋಗಿದ್ರು ಸ್ನೇಹಿತರೆ. ಹೋಗಿ ಏನ್ ಫ್ಯಾನ್ಸು, ಏನ್ ಫೋಟೋಸ್ ತಗೋತಾ ಇದ್ರು, ಅದನ್ನ ನೋಡಿ ನಂಗೆ ಇನ್ನೂ ಖುಷಿ ಆಗೋಯ್ತು. ಮತ್ತೆ ಇನ್ನೂ ಒಂದ್ ಕೆಲವರು ಬಿಗ್ ಬಾಸ್ ಹೌಸ್ದಿಂದ ಆಚೆ ಬಂದಿದ್ರು. ಅವರೆಲ್ಲರೂ ದೊಡ್ಡವ್ರು ಬಿಡಿ, ಅವರೆಲ್ಲ ದೊಡ್ಡ ದೊಡ್ಡ ಒಂದು ಪಾರ್ಟಿಗೆ, ಪಬ್ಬು ಕ್ಲಬ್ಬು ಚೆನ್ನಾಗಿ ಕುಣ್ಕೊಂಡು ಇಂಗ್ಲಿಷ್ ಸಾಂಗ್ಗೆ ಡ್ಯಾನ್ಸ್ ಆಡ್ಕೊಂಡು ಚೆನ್ನಾಗಿರ್ಲಿ. ಮತ್ತೆ ಸ್ನೇಹಿತರೆ, ಈ ಒಂದೆರಡು ವಿಚಾರ ಗೊತ್ತಾಯ್ತು, ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಅನ್ಸಿದ್ರೆ, ಅನಿಸಿಕೆ, ಅಭಿಪ್ರಾಯ ಏನಾದ್ರೂ ಇದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.